ಫ್ರೆಂಡ್ಸ್, ಆನೇಕಲ್ ರೇಗ್ದಾರಲ್ಲಿ ತುಂಬ ಜನ ಜೊತೆಗಳು ಕೇಳ್ತಾ ಇರ್ತಾರೆ. ಇದೊಂದು ಟಾಪ್ ಕ್ಲಾಸ್ ಜೊತೆ ಕೊಡ್ತಾಯಿದ್ದೀನಿ. ಗಂಡು ಹೆಣ್ಣು ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ರೆಕ್ಕೆಗಳು ಹೊಡೆದಿಲ್ಲ ಇನ್ನು ಯಾವುದಕ್ಕೂ ಎರಡಕ್ಕೂ. ಯಾಕಂದರೆ ಹೋದ್ಸತಿ ಹೊಡೆದಿದ್ದು ರೆಕ್ಕೆ ಎಲ್ಲ ಉದ್ರಿ ಹೊಸದು ಬಂದುಬಿಟ್ಟಿದೆ. ಎರಡಕ್ಕಿನ್ನೂ ಬಂದ ಜೊತೆ ಕ್ವಾಲಿಟೀಸ್ ವೈಸು ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಗಂಡು ಬಂದ್ಬಿಟ್ಟು ಹೆವಿ ಫ್ಲೈಯರೈಷನು, ಹೆಣ್ಣು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಒಂದು ಹೆವಿ ಬ್ರೀಡರೈಷನು. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಹೆಣ್ಣಲ್ಲಿ ಹೆವಿ ಇರುತ್ತೆ, ಗಂಡಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ತುಂಬ ಹೆವಿ ಇರುತ್ತೆ. ಎರಡಕ್ಕಿನ್ನೂ ಒಂದು ಟಾಪ್ ಕ್ಲಾಸ್ ಬಂದ ಜೊತೆ. ಈ ಜೊತೆಯಲ್ಲಿ ಪಟ್ಟಾಗಳು ಬಂದ್ಬಿಟ್ಟು ನೀವು ಒಂದು 5 ಕಲ್ಲಿ 6 ಕಲ್ಲಿ ಹೆಂಗೆ ಬಿಡ್ಕೊಂಬನ್ನಿ. ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ನಿಮ್ಗೆ ಏನಿಲ್ಲ ಅಂದ್ರೂ 6ರಿಂದ 7 ಗಂಟೆ ಮೇಲೆ ಬಂದ್ಬಿಡುತ್ತೆ. ಬಾಜಿ ಹತ್ತ ಮೇಲೆ ಒಂದು ವಾರ 15 ದಿನ ರೆಗ್ಯುಲರ್ ಓಡಿಸ್ಕೊಂಬನ್ನಿ, ಎರ್ರಾಬಿರಿ ಟೈಮು ರೈಸ್ ಆಗಿಬಿಡುತ್ತೆ. ಬಾಜಿ ಹತ್ತ ಮೇಲೆ ನಿಲ್ಸೋಕೆ ಹೋಗ್ಬಾರ್ದು ಅಕ್ಕಿಗಳ್ನ. ಇವಲ್ಲಿ ಒಂದು 15 ದಿನ ತನಕ ಹಾರಿಸ್ಕೊಂಬರ್ಬೇಕು. ಟೈಮು ಆಟೋಮೆಟಿಕ್ಕಾಗಿ ಟೈಮಿಂಗು ಜಾಸ್ತಿ ಆಗ್ಬಿಡುತ್ತೆ. ಪಲ್ಲ ಬಂದ್ಬಿಟ್ಟು 30ರಿಂದ 35 ನಿಮಿಷ ಆಗುತ್ತೆ. ಪಲ್ಲ ಛತ್ರಿ ಮೇಲೆ ಬಂದಂಗೆ ಅಕ್ಕಿಗಳು ಬಾಜಿ ಮಾಡುತ್ತೆ. ದೂರಾಪರ ಸೂಪರ್ ಕ್ಲಾಸಾಗಿ ಹೋಗಿ ಬರುತ್ತೆ, ಹೆವಿ ದೂರಾಪರ ಹೋಗ್ಬಿಟ್ಟು ಬರುತ್ತೆ. ಒಂದೊಂದು ಸತಿ ಮೀಡಿಯಮ್ ಕೈಯಲ್ಲಿ ಆಡುತ್ತೆ ಅಕ್ಕಿ, ಒಂದು ಸ್ವಲ್ಪ ಪಲ್ಲ ಹೋದಂಗೆ ಅಕ್ಕಿ ಮೇಲ್ಕೈ ಆಗುತ್ತೆ. ಒಂದು ಒಳ್ಳೆ ಟಾಪ್ ಕ್ಲಾಸ್ ಜೊತೆ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಮುಂದಿನ ವರ್ಷ ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು, ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ತುಂಬ ಒಳ್ಳೆ ಕ್ವಾಲಿಟೀಸಲ್ಲಿದೆ, ಗಂಡು ಹೆಣ್ಣು ಎರಡೂ. ನಾನು ನಿಮ್ಗೆ ಅದು ಡೀಟೇಲಾಗಿ ತೋರಿಸ್ತೀನಿ. ಯಾರಿಗೆ ಬೇಕಂದ್ರೂ ನನಗೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಆನೇಕಲ್ ರೇಗ್ದಾರಲ್ಲಿ ಒಂದು ಬಂದ ಜೊತೆ. ಫ್ರೆಂಡ್ಸ್, ಈಗ ಆನೇಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ. ಬಾಲ ಶೇಪ್ ಮಾಡ್ಕೊಳ್ಳಿ. ಸಿಂಗಲ್ ಟೈಲ್ ಚಡಿ ಬಾಲ ಹಿಂಗೆ ಎತ್ತಿಟ್ಕೊಳತ್ತೆ. ಚುಪ್ ತಿರಿ, ಉದ್ದ ತಿರಿ. ತಿರಿಗಳೆಲ್ಲ ಕಟ್ ಮಾಡಿದ್ದು ಉದ್ರಿ ಹೊಸದು ಬಂದಿದೆ. ಮತ್ತು ಅದನ್ನ ಒಂದು ಸತಿ ಇದು ಮಾಡಬೇಕು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಇದೆ, ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ತಲೆ ಮೀಡಿಯಮ್ ಸೈಜ್, ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಹಾಡ್ಕೊಂಡಿರುತ್ತೆ. ಪುತ್ಲಿನ ನೋಡ್ಬೋದು, ಸಿಕ್ಕಾಪಟ್ಟೆ ಹಿಂಗೆ ಎಳ್ದು ಬಿಡ್ತಾರಂತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸ್ ಓಡಕ್ಲು ಅನ್ನೋದು ಕಣ್ಣು ಪೂರ್ತಿ ತುಂಬಿಕೊಂಡಿದೆ. ಹೆಣ್ಣಿನ ಕಣ್ಣು ಟಾಪ್ ಆಗಿರುತ್ತೆ, ಗಂಡಿನ ಕಣ್ಣು ತುಂಬ ಟಾಪ್ ಆಗಿದೆ. ಹೆಣ್ಣಿನ ಕಣ್ಣಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ತುಂಬ ಒಂದು ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ಈ ಜೊತೆಗೇ ಇದೆ. ಕ್ವಾಲಿಟೀಸ್ ನೋಡ್ಕೊಬೋದು, ಇಲ್ಲಿ ಅಲ್ಟಿಮೇಟ್ ಕ್ವಾಲಿಟಿ ಇರುತ್ತೆ. ರಿಂಗ್ ನಂಬರ್ 2313. ಫ್ರೆಂಡ್ಸ್, ಈಗೇನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ. ಇದಕ್ಕೂ ತಿರಿ ಹೊಡೆದಿಲ್ಲ. ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ಒಂದು ರೌಂಡ್ ಎಲ್ಲ ತಿರಿನ ಹೊಡೆದ್ಬಿಟ್ಟು ಹಕ್ಕಿನ ಜೊತೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಹಿಂಗೆ ರೆಕ್ಕೆಗಳಲ್ಲಿ ಜೊತೆ ಮಾಡ್ಕೊಳಕ್ಕೆ ಹೋದರೆ ಹಕ್ಕಿಗಳು ಆ ಕಡೆ ಈ ಕಡೆ ಓಡೋಗೋ ಚಾನ್ಸಸ್ ಇರುತ್ತೆ. ಲೆಂತ್ ವೈಸು ನೋಡ್ಬೋದು, ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಟಾಪ್ ಕ್ಲಾಸ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರ್ಕೊಂಡಿರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ. ಸಿಕ್ಕಾಪಟ್ಟೆ ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನಾರ್ ಇದೆ. ವಯಸ್ಸಾಗ್ತಾರಂಗೆ ಕಪ್ಪು ಡಾರ್ಕ್ ಒಡಕ್ಲಿಗೆ ಟರ್ನ್ ಆಗುತ್ತೆ. ಹೆಣ್ಣಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣಲ್ಲಿ ಹೆಣ್ಣಲ್ಲಿ ಬಂದ್ಬಿಟ್ಟು ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು, ಗಂಡಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ತುಂಬ ಒಂದು ಒಳ್ಳೆ ರಿಸಲ್ಟು ಈ ಜೊತೆಗೆ ಇದೆ. ರಿಂಗ್ ನಂಬರ್ 1149.